ದ್ವಿತೀಯ PUC ವ್ಯವಹಾರ ಅಧ್ಯಯನ, ಸೆಕೆಂಡ್ PUC ಬಿಸ್ನೆಸ್ ಸ್ಟಡಿ. ಈ ವಿಡಿಯೋದಲ್ಲಿ ನಾನು 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ ಫಿಕ್ಸ್ ಕ್ವೆಶನ್ ಅನ್ನು ಕೊಡ್ತಾ ಇದ್ದೇನೆ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಈ ಒಂದು ವಿಡಿಯೋದಲ್ಲಿ ನಾನು ಫಿಕ್ಸ್ ಕ್ವೆಶನ್ ಅನ್ನು ಕೊಡ್ತಾ ಇದ್ದೇನೆ. ನೀವು ಮಾಡಬೇಕಾಗಿರೋದಿಷ್ಟೇ, ವಿಡಿಯೋನ ಕೊನೆ ತನಕ ನೋಡಬೇಕು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ಬೇಕು. ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿಯ PDF ನೋಟ್ಸ್ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಮೊದಲನೇದಾಗಿ 4 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಂಡ್ಬಿಡೋಣ. ನಿರ್ವಹಣೆಯ ಉದ್ದೇಶಗಳನ್ನು ತಿಳಿಸಿ, ನಿರ್ವಹಣೆಯ ಪ್ರಾಮುಖ್ಯತೆ, ನಿರ್ವಹಣಾ ತತ್ವಗಳ ಸ್ವರೂಪ, FW ಟೇಲರ್ ಅವರ ನಿರ್ವಹಣಾ ತತ್ವಗಳನ್ನು ತಿಳಿಸಿ, ವ್ಯವಹಾರ ಪರಿಸರದ ಲಕ್ಷಣಗಳನ್ನು ತಿಳಿಸಿ, ವ್ಯವಹಾರ ಪರಿಸರದ ವಿವಿಧ ಆಯಾಮಗಳನ್ನು ತಿಳಿಸಿ. ಈ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕೊಡ್ತಾ ಇದ್ದೇನೆ. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಬ್ಲೂ ಪ್ರಿಂಟನ್ನು ನೋಡೋಣ. ಮೊದಲು ನಾನು ಇಂಪಾರ್ಟೆಂಟ್ ಕ್ವೆಶನನ್ನು ಕೊಡ್ತಾ ಇದ್ದೇನೆ, ನೀವು ಬ್ಲೂ ಪ್ರಿಂಟ್ ಪ್ರಕಾರ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ. ವ್ಯವಹಾರ ಮತ್ತು ಕೈಗಾರಿಕೆಗಳ ಮೇಲೆ ಸರ್ಕಾರದ ನೀತಿ ಪರಿಣಾಮವನ್ನು ತಿಳಿಸಿ. ನೆಕ್ಸ್ಟ್ ಯೋಜಿಸುವಿಕೆಯ ಲಕ್ಷಣ, ಯೋಜನೆ ಎಂದರೇನು, ವಿಧಗಳನ್ನು ತಿಳಿಸಿ. ಯೋಜಿಸುವಿಕೆ ಅನುಕೂಲ, ಮಿತಿಗಳು, ಸಿಬ್ಬಂದಿ ನಿರ್ವಹಣೆ ಹಂತಗಳನ್ನು ತಿಳಿಸಿ. ನೋಡ್ತಾ ಹೋಗಿ. ಮೇಲ್ವಿಚಾರಣೆಯ ಪ್ರಾಮುಖ್ಯತೆ ಯಾವುದು, ನಿಯಂತ್ರಿಸುವಿಕೆ ಹಂತಗಳು. ನೆಕ್ಸ್ಟ್ ವಿಡಿಯೋ ಕೊನೆಯದರಲ್ಲಿ ನಾನು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ನ ಒಂದು ಕ್ವೆಶನನ್ನು ಕೊಡ್ತಾ ಇದ್ದೇನೆ. ಅಂದರೆ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಜಸ್ಟ್ ಅವರು ಸ್ವಲ್ಪ ವೇಟ್ ಮಾಡಿ ಅಷ್ಟೇ. ನಿಯಂತ್ರಿಸುವಿಕೆ ಅನುಕೂಲ, ಮಿತಿಗಳನ್ನು ವಿವರಿಸಿ. ನೋಡ್ತಾ ಹೋಗಿ. ಗ್ರಾಹಕರ ಹಕ್ಕು, ಗ್ರಾಹಕರ ಹೊಣೆಗಾರಿಕೆಗಳನ್ನು ತಿಳಿಸಿ. ಇದಿಷ್ಟು 4 ಅಂಕದ ಪ್ರಶ್ನೆ. ಈಗ 8 ಅಂಕದ ಪ್ರಶ್ನೆಯನ್ನು ನೋಡೋಣ. ವಿಡಿಯೋನ ಕೊನೆ ತನಕ ನೋಡಬೇಕು. ಈಗ 8 ಅಂಕದ ಪ್ರಶ್ನೆಯನ್ನು ನೋಡ್ತಾ ಇದ್ದಾನೆ. 8 ಅಂಕದ ಪ್ರಶ್ನೆ ನಂತರ ಸೀದಾ ನಾವು ಇಂಗ್ಲೀಷ್ ಮೀಡಿಯಮ್ನ ಒಂದು ಕ್ವೆಶನನ್ನು ನೋಡೋಣ. ಓಕೆ, ಅಂತೂ ಜಸ್ಟ್ ಇದೆ ಬಟ್ ಇದೆ ಕ್ವೆಶನ್ ಅಷ್ಟೇ, ಇಂಗ್ಲೀಷಲ್ಲಿ ಇರುತ್ತೆ ಅಷ್ಟೇ. ನಿರ್ವಹಣೆಯ ಲಕ್ಷಣಗಳನ್ನು ತಿಳಿಸಿ, ನಿರ್ವಹಣೆಯ ಕಾರ್ಯಗಳನ್ನು ತಿಳಿಸಿ. ನಿರ್ವಹಣೆಯು ಕಲೆ ಮತ್ತು ವಿಜ್ಞಾನವಾಗಿದೆ, ವಿಶ್ಲೇಷಿಸಿ. ಸಂಘಟಿಸುವಿಕೆ ಎಂದರೇನು, ಸಂಘಟಿಸುವಿಕೆ ಪ್ರಾಮುಖ್ಯತೆ 8 ಅಂಕದ ಪ್ರಶ್ನೆ. ನೋಡ್ತಾ ಹೋಗಿ. ಜಸ್ಟ್ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೇನೆ ಅಷ್ಟೇ, ನೀವು ಬರ್ದ್ಕೊಳ್ಬೇಕು, ಲಿಟ್ರಲಿ ಬರ್ದ್ಕೊಳ್ಬೇಕು, ಪ್ರತಿಯೊಂದು ಕ್ವೆಶನನ್ನು ಬರ್ದ್ಕೊಳ್ಳಿ. ವಿಕೇಂದ್ರೀಕರಣ ಎಂದರೇನು, ಪ್ರಾಮುಖ್ಯತೆ ತಿಳಿಸಿ. ಹೌದಾ? ಯಾವುದಾದ್ರೂ 4 ಹಣಕಾಸಿನ ಮತ್ತು ಹಣಕಾಸೇತರ ಉತ್ತೇಜಕಗಳನ್ನು ತಿಳಿಸಿ. ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆಯಲ್ಲಿನ ಹಂತಗಳನ್ನು ತಿಳಿಸಿ. ಓಕೆ. ಯಶಸ್ವಿ ನಾಯಕನ ಗುಣಗಳನ್ನು ತಿಳಿಸಿ. ಮೇಲ್ವಿಚಾರಣೆ ಎಂದರೇನು, ಪ್ರಾಮುಖ್ಯತೆ. ಸಂವಹನದ ಅಡೆತಡೆಗಳನ್ನು ತಿಳಿಸಿ. ಷೇರು ವಿನಿಮಯ ಕೇಂದ್ರದ ಕಾರ್ಯಗಳನ್ನು ತಿಳಿಸಿ. ಓಕೆ. ನೆಕ್ಸ್ಟ್ ಸೆಬಿಯ ಕಾರ್ಯಗಳನ್ನು ತಿಳಿಸಿ. SEB ಆಗಬೇಕಾಯ್ತದೆ. ಓಕೆ. ಜಾಹೀರಾತಿನ ಅನುಕೂಲ ಮತ್ತು ಅನಾನುಕೂಲಗಳನ್ನು ತಿಳಿಸಿ. ಮಾರಾಟ ಪ್ರಕ್ರಿಯೆ ಕಾರ್ಯಗಳನ್ನು ತಿಳಿಸಿ. ಬೆಲೆ ನಿರ್ಧರಿಸುವಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ತಿಳಿಸಿ. ಇನ್ನು ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಂ ಕ್ವಶನನ್ನು ಕೊಡ್ತಾ ಇದ್ದೇನೆ ನೋಡಿ. ನಾವು ವಿ ಆರ್ ಡಿಸ್ಕಸ್ ಅಬೌಟ್ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ 4 ಮಾರ್ಕ್ಸ್ ಕ್ವೆಶನ್. ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್, ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್, write the nature of principles of management. All these questions you can see here. ಎಲ್ಲ ಕ್ವೆಶನನ್ನು ಬರ್ಕೊಳ್ಳಿ. ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು PDF ಅನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತಾ ಇದ್ದೇನೆ. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್, ವಾಟ್ ಆರ್ ಪ್ಲಾನಿಂಗ್, ವಾಟ್ ಆರ್ ಇಟ್ಸ್ ಟೈಪ್ಸ್, ರೈಟ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಪ್ಲಾನಿಂಗ್. ದೀಸ್ ಆರ್ ಕ್ವೆಶನ್ಸ್ they might ask. What are the steps involved in the controlling? Okay, these are 4 marks questions. Okay, you can see here. These are 4 marks question. We can see now 8 marks question. Okay, now we can see here 8 marks question. What are the characteristics of management, functions of management? Management is an art and science. Explain. What is organization? What are its importance? Write the merit and demerits of formal organization. Write the difference between formal and non-formal organization. What is the declaration? Mention its importance. Explain any for financial, non-financial. Write the source of requirement. Okay, these are 8 marks question. You can see here. What are the functions of SEBI? Okay, these are 8 marks questions.
ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲಿಗೆ ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿಯ PDF ನೋಟ್ಸ್ ನಿಮ್ಗೆ ಸಿಗುತ್ತೆ. ಲೆಟ್ಸ್ ಎಂಡ್ ದಿಸ್ ವಿಡಿಯೋ.